ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸ್ವಾರ್ಥ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಚ್ಚನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಚ್ಚನು. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಒಬ್ಬ ಮಗನಾಗಿದ್ದನು. ಆತನು ದೇವಪುತ್ರನು. 2000 ವರ್ಷಗಳ ಹಿಂದೆ ಆತನು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ಯಾಕೆ ಈ ಲೋಕದ ಮೇಲೆ ಆತನ ಪ್ರೀತಿಯನ್ನಿಟ್ಟು ಎಂಬುದಾಗಿ ನಾವು ಗಮನಿಸುವುದಾದ್ರೆ, ಈ ಲೋಕದಲ್ಲಿರುವಂತಹ ಜನಗಳು, ಈ ಲೋಕದಲ್ಲಿರುವಂತಹ ಮಾನವ ಕುಲದವರು ಪಾಪ ಮಾಡುತ್ತಾ ಇದ್ದರು. ಪಾಪವು ಭೂಮಿಯ ಮೇಲೆ ಬಹಳ ಹೆಚ್ಚಾಗಿತ್ತು. ಈ ಪಾಪವನ್ನ ಪರಿಹರಿಸುವುದಕ್ಕಾಗಿ ಒಬ್ಬ ಕುಮಾರನು, ಅಂದರೆ ದೇವಕುಮಾರನು ಬೇಕಾಗಿದ್ದರು. ಆ ದೇವಕುಮಾರನು ಯಾರೆಂದರೆ ಯೇಸು ಕ್ರಿಸ್ತನೊಬ್ಬನೇ. ಈ ಲೋಕದಲ್ಲಿ 300 ಮುಕ್ಕೋಟಿ ದೇವರುಗಳಿರಬಹುದು, ಆದರೆ ಎಲ್ಲಾ ದೇವರಿಗಿಂತಲೂ ಈತನೊಬ್ಬನೇ ದೇವರು ಎಂಬುದಾಗಿ ನಾನು ನಿಜವಾಗಿ ಹೇಳಬಲ್ಲೆ. ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಿಯರಾದವರೇ, ಒಂದಲ್ಲ ಒಂದು ದಿವಸ ನಾವು ಸಾಯುತ್ತೇವೆ. ಕೇವಲ ಮನುಷ್ಯನ ಆಯಸ್ಕಾಲ 100 ವರ್ಷ ಅಥವಾ 150 ವರ್ಷ ಅಥವಾ 70 ವರ್ಷ 80 ವರ್ಷ ಅಷ್ಟೇ ಆಗಿರುತ್ತೆ. ಆದರೆ ಒಂದಲ್ಲ ಒಂದು ದಿವಸ ನಾವು ಸಾಯುತ್ತೇವೆ. ಸತ್ತ ಮೇಲೆ ನಮಗೊಂದು ಜೀವಿತ ಉಂಟು. ಆ ಜೀವನ ನಾವು ಎಲ್ಲೇ ಸಾಗಿಸಬೇಕು? ಪರಲೋಕದಲ್ಲಿಯ, ನರಕದಲ್ಲಿಯ? ನಾವು ಪರಲೋಕದಲ್ಲಿ ಹೋಗ್ಬೇಕಾದ್ರೆ ನಾವು ಆತನನ್ನ ನಂಬಬೇಕು. ಆತನು ಅಂದ್ರೆ ಯಾರು? ಯೇಸುವನ್ನ ನಂಬಬೇಕು. ಸ್ವಂತ ರಕ್ಷಕನಾಗಿ, ದೇವರಾಗಿ, ಪ್ರಭುವಾಗಿ, ರಾಜನಾಗಿ ನಾವು ನಂಬಬೇಕು. ಆತನು ನಮಗೋಸ್ಕರ, ನಮ್ಮ ನಿನ್ನ ಪಾಪಗಳಿಗೋಸ್ಕರ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದನು. ದೇವ ಎನ್ನುವಂತ ಸ್ಥಾನವನ್ನು ಬಿಟ್ಟು ಆತನು ಮನುಷ್ಯನಾಗಿ ಜನಿಸಿದನು. ಆತನು ಜನಿಸಿದಂತ ಈ ದಿನಗಳನ್ನು ನಾವು ಕ್ರಿಸ್ಮಸ್ ಎಂಬುದಾಗಿ ಆಚರಿಸುತ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ನಿಜವಾದ ಕ್ರಿಸ್ಮಸ್ ಏನಂದ್ರೆ, ನಿಮ್ಮ ಒಳಗಡೆ ಯೇಸು ಕ್ರಿಸ್ತನು ಜನಿಸಬೇಕು. ನಿಮ್ಮ ಹೃದಯದೊಳಗಡೆ ಯೇಸು ಕ್ರಿಸ್ತನು ಜನಿಸಬೇಕು. ಅದುವೇ ನಿಜವಾದ ಕ್ರಿಸ್ಮಸ್. ಒಂದು ವೇಳೆ ನೀವು ಯೇಸುವನ್ನ ತಿಳಿದುಕೊಂಡಿಲ್ವಾ, ಆತನ ಬಗ್ಗೆ ಗೊತ್ತಿಲ್ವಾ, ಈ ವಾಕ್ಯವನ್ನ ಕೇಳುತ್ತಿರುವ ನೀವುಗಳು ಇವತ್ತು ದೇವರ ಬಗ್ಗೆ ತಿಳಿದುಕೊಳ್ಳ್ರಿ. ನನಗೋಸ್ಕರ, ನಿನಗೋಸ್ಕರ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಬಂದಂತ ಏಕೈಕ ದೇವರು ಅಂದ್ರೆ ಆತನು ಯೇಸು ಕ್ರಿಸ್ತನೊಬ್ಬನೇ. ಪ್ರಿಯರಾದವರೇ, ಮನುಷ್ಯರಿಗೋಸ್ಕರ ತಾನು ಮನುಷ್ಯನಾಗಿ ಈ ಭೂಲೋಕದಲ್ಲಿ ಜನಿಸಿ 33 ವರ್ಷಗಳ ಕಾಲ ಆತನು ಈ ಲೋಕದಲ್ಲಿ ಜೀವಿಸಿ ನಂತರ ಆತನು ಸತ್ತು ಹೋದನು. ಪ್ರಿಯರಾದವರೇ, ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ, ಸತ್ತು ಮತ್ತೆ ಅನೇಕರು ಎದ್ದು ಬಂದಿಲ್ಲ. ಆದರೆ ಯೇಸು ಕ್ರಿಸ್ತನು ಸತ್ತು 3ನೇ ದಿವಸ ಎದ್ದು ಬಂದನು. ನಮ್ಮ ಜೀವಿತಗಳಲ್ಲಿ ನಾವು ಅನೇಕರನ್ನು ನೋಡುತ್ತೇವೆ. ಅನೇಕರು ಈ ಲೋಕದಲ್ಲಿ ರಾಜರುಗಳು, ಮಹಾರಾಜರುಗಳು, ದೇವರುಗಳು ಎಂಬುದಾಗಿ ಹುಟ್ಟಿದರು. ಎಲ್ಲರೂ ಸತ್ತು ಹೋದರು, ಸತ್ತು ಸಮಾಧಿಯಾದರು. ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದರೆ ಸತ್ತು ಜೀವಂತವಾಗಿ ಎದ್ದು ಬಂದಂತ ಏಕೈಕ ದೇವರು ಅಂದರೆ ಆತನು ಯೇಸು ಕ್ರಿಸ್ತನೊಬ್ಬನೇ. ಅದಕ್ಕೆ ಮೃತ್ಯುಂಜಯ ನಮಃ ಎಂಬುದಾಗಿ ನಾವು ಪೂಜಿಸುತ್ತೇವೆ. ಮೃತ್ಯುವನ್ನ ಜಯಿಸಿದ ಆತನೇ ನಿನಗೆ ಸ್ತೋತ್ರ ಎಂಬುದಾಗಿ. ಪ್ರಿಯರಾದವರೇ, ನಾನು ನಿನ್ನ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತ ಒಬ್ಬ ದೇವರಿದ್ದಾನೆಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದು ಮಾರ್ಗವುಂಟು. ಆ ಮಾರ್ಗವೇ ಯೇಸು ಎಂಬ ಮಾರ್ಗ. ಅದಕ್ಕೆ ಯೋಹಾನ ಬರೆದ ಸ್ವಾರ್ಥ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳಿದ್ದಾನೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನನ್ನಲ್ಲವೇ ಯಾರು ತಂದೆ ಬಳಿಗೆ ಬರೋದಿಕ್ಕೆ ಆಗೋದಿಲ್ಲ ಎಂಬುದಾಗಿ. ಪ್ರಿಯರಾದವರೇ, ಆತನೇ ಮಾರ್ಗವೂ ಆಗಿದ್ದಾನೆ, ಆತನೇ ಸತ್ಯವೂ ಆಗಿದ್ದಾನೆ, ಆತನೇ ಜೀವವೂ ಆಗಿದ್ದಾನೆ. ಆತನನ್ನು ನಂಬುವಂತ ಯಾರೇ ಆಗಿರ್ಬೋದು, ಅವರು ಕೆಟ್ಟು ಹೋಗುವುದಿಲ್ಲ. ನಿತ್ಯ ಜೀವವನ್ನ, ಅಂದ್ರೆ ಆ ಜೀವ ನಿತ್ಯವಾದಂತ ಜೀವ. ಈ ಲೋಕದಲ್ಲಿರುವಂತ ಜೀವ ಮಾಯವಾದದ್ದು. ಒಂದಲ್ಲ ಒಂದು ದಿವಸ ಅದು ಕಳೆದುಕೊಳ್ಳುತ್ತೇವೆ. ಆದರೆ ಸತ್ತ ಮೇಲೆ ಒಂದು ಜೀವನವಿದೆ.
ಆ ಜೀವ ನಿತ್ಯ ಜೀವ. ಆ ನಿತ್ಯ ಜೀವ ಬೇಕಾದ್ರೆ, ನಿನಗೆ ನಿತ್ಯ ಜೀವ ಬೇಕಾದ್ರೆ, ಪರಲೋಕ ನಿನ್ನ ಜೀವಿತದಲ್ಲಿ ಬೇಕಾದ್ರೆ, ನೀನು ಪರಲೋಕದಲ್ಲಿ ಸೇರಬೇಕಾದ್ರೆ ಯೇಸುವನ್ನು ನಂಬಲೇಬೇಕು, ಯೇಸುವನ್ನು ಅಂಗೀಕರಿಸಿಕೊಳ್ಳಲೇಬೇಕು, ಯೇಸು ಎಂಬ ನಾಮವನ್ನು ತಿಳಿದುಕೊಳ್ಳಲೇಬೇಕು. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ, ಇವತ್ತಿನ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನ್ನ ನನಗೋಸ್ಕರ ಸ್ವಾಮಿ ಇಲ್ಲಿ ವಾಕ್ಯ ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರಿಗೋಸ್ಕರವೂ ನೀನು ಕಳಿಸಿಕೊಟ್ಟ ಸ್ವಾಮಿ. ಆತ ನಂಬು ಒಬ್ಬನಾದರೂ ಕೆಟ್ಟು ಹೋಗದ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂಬುದಾಗಿ ಕೊಟ್ಟಿದೆ ಸ್ವಾಮಿ. ದೇವರ ಯಾರೆಲ್ಲ ಇನ್ನೂ ದೇವರನ್ನ ನಂಬಿಲ್ವೋ, ಯೇಸುವನ್ನ ನಂಬಿಲ್ವೋ, ಯೇಸುವ ನಾಮವನ್ನು ಅರಿತಿಲ್ವೋ ಸ್ವಾಮಿ, ಅವರೆಲ್ಲರೂ ಅರಿತುಕೊಳ್ಳುವಂತೆ, ಕತ್ತಲೆಯಿಂದ ಬೆಳಕಿನಡೆಗೆ ಬರುವಂತೆ ಸ್ವಾಮಿ, ಪ್ರತಿಯೊಬ್ಬರ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿರುವ ಕಾರ್ಗತ್ತಲನ್ನು ತೆಗೆದಾಕು ಸ್ವಾಮಿ. ನೂತನ ಬೆಳಕನ್ನು ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್.